ಹಾಯ್ ಹಲೋ ನಮಸ್ಕಾರ ರೀ. ನಾನು ನಿಮ್ಮ ಬಾಗಲಕೋಟೆ ಕಲ್ಲೇಶ ಮಾತಾಡಕತ್ತೀನಿ. ಏನಪ್ಪ ಅಂತಂದ್ರೆ ಇದು ನನ್ನ ಫಸ್ಟ್ ಬ್ಲಾಗು. ಸೊ ಇವತ್ತಿಂದ ಸ್ಟಾರ್ಟ್ ಮಾಡಕತ್ತೀನಿ. ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ. ಹಂಗೆ ವಿಡಿಯೋ ಯಾವ ಥರ ಮಾಡ್ಬೇಕಂತ ಹೇಳ್ಕೊಡ್ರಿ. ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಹೊಂಟೀನಿ ನೋಡ್ರಿ ಬೆಂಗಳೂರು ಟು ವಿಜಯಪುರ. ಯಾಕಪ್ಪ ಅಂದ್ರೆ ನಾಳೆ ನನ್ನ ತಂಗಿದು ಮದುವೆ ಐತಿ. ಸೊ ಹಂಗಾಗಿ ಫಸ್ಟ್ ಬ್ಲಾಗು ನನ್ನ ತಂಗಿ ಮದುವೆಯಿಂದನೇ ಸ್ಟಾರ್ಟ್ ಆಗಲಿ ಅಂತ ವಿಡಿಯೋ ಮಾಡಕತ್ತೀನಿ. ಏನೆಲ್ಲ ತರಲೆ ಆಗುತ್ತೆ ಅಂತ ನೋಡೋಣ ಬನ್ನಿ. ನೋಡ್ರಿಪ್ಪ, ನಡೆದು ನನಗಂತೂ ಸಾಕಾಗೋಯ್ತು. ಯಾಕಂದ್ರೆ ನಾನಿರೋ ಪಿ ಜಿಯಿಂದ ಬರಬೇಕಾದ್ರೆ ಸುಮಾರು 1 ರಿಂದ 2 ಕಿಲೋಮೀಟರ್ ಬರಬೇಕು. ಈ ಪೊಸಿಷನ್ ನೋಡಿದರೆ ನನಗೊಂದು ಸಾಂಗ್ ನೆನಪು ಬರುತ್ತೆ. ಏನಂದರೆ ನಡೆದು ಸುಸ್ತಾಗಿತ್ತು. ಡೈರೆಕ್ಟ್ ಹೋಗ್ಬೇಕಾದ್ರೆ ಯಜಮಾನ್ ಸಿಕ್ಕಿದ್ರು. ನನ್ನ ಬಗ್ಗೆ ಏನು ಹೇಳ್ತಾರೆ ಕೇಳಿ ನೋಡಿ. ನೋಡ್ತೀರಾ ಇದನ್ನೆಲ್ಲ ಕೇಳಿಸ್ಕೊಂಡಾದ್ಮೇಲೆ ಅವ್ರಿಗೊಂದು ಬಾಯ್ ಹೇಳಿ ಹಂಗೆ ಮತ್ತೆ ಮುಂದೆ ನಡ್ಕೊಂಡು ಬಂದೆ. ಅಂತೂ ಇಂತೂ ಬಸ್ ಸ್ಟಾಪ್ ತಲುಪಿದೆ. ಒಂದು ಸ್ವಲ್ಪ ಕೂತು ರೆಸ್ಟ್ ಮಾಡೋಣ ಅನ್ನೋದ್ರಲ್ಲೇ ಬಸ್ ಬಂತು. ಹಂಗೆ ಬಸ್ಸಲ್ಲಿ ಬಂದೆ. ಬಸ್ಸಲ್ಲಿ ನೋಡಿದರೆ ಫುಲ್ ರೆಸ್ಟು, ಉಸಿರಾಡೋಕ್ಕೂ ಗಾಳಿ ಇಲ್ಲ. ಸೊ ಎಲ್ರದ್ದು ವೀಡಿಯೋ ಮಾಡೋಕ್ಕಾಗಲ್ಲ ಬಸ್ಸಲ್ಲಿ. ನಮ್ಮ ಡ್ರೈವರನ್ನು ಮಾತ್ರ ಬಸ್ 100 ಸ್ಪೀಡ್ನಾಗ ಹೊಂಟಿದ್ದ. ಸೊ ಹಂಗಾಗಿ ಕಣ್ಣಿಗೆ ಗಾಳಿ ಬರೋದು, ಕಣ್ಣ ನೀರು ಬರೋ ಸಲಗ ಕ್ಲಾಸ್ ಹಾಕೊಂಡೆ ನೋಡ್ರಿ. ಇನ್ನೊಂದು ಏನು ಗೊತ್ತ್ರಿ, ಬೆಂಗಳೂರಾಗ ಈ ಟ್ರಾಫಿಕ್ ಜಾಮ್ ಅನ್ನೋದೊಂದು ಐತಲ್ರಿ, ಭಾಳ ಕರಾಳ ದಿನ ಅಂದ್ರೆ ಈ ಬೆಂಗಳೂರು ಟ್ರಾಫಿಕ್ ರೀ. ಯಾಕಪ್ಪ ಅಂದ್ರೆ ಈ ಟ್ರಾಫಿಕ್ನಾಗ ನಿಂತು ನಮಗೆಲ್ಲ ನಿದ್ರೆ ಬಂದುಬಿಡುತ್ತೆ. ಸೊ ನಿದ್ರೆನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ಕುಂತ್ಕೊಳ್ಳೋಕ್ಕೂ ಆಗಲ್ಲ. ಯಾಕಂದ್ರೆ ಈ ಟ್ರಾಫಿಕ್ ಬೀಳೋ ಸಲಾಗ ಸುಮ್ಮನೆ ನಡ್ಕೊಂತ ಹೋಗ್ಬಿಟ್ರೆ ನಾವು ಮೆಜೆಸ್ಟಿಕ್ಸ್ ಮುಟ್ಬಿಡ್ತೀವಿ. ಸೊ ಅಷ್ಟೊಳಗಡೆ ಮಂಗಳಮುಖಿಯವ್ರು ಬಂದರು. ಅವ್ರಿಗೆ ಕಾಸು ಕೊಡೋಣ ಅನ್ಕೊಂಡ್ರೆ ಅಷ್ಟೊಳಗಡೆ ನಮ್ಮ ಡ್ರೈವರ್ ಸರ್ ಬಿಟ್ಬಿಟ್ರು. ಅವ್ರ ಆಶೀರ್ವಾದ ತೊಗೊಳಕ್ಕಾಗಲಿಲ್ಲ. ಈ ವಿಡಿಯೋ ನೋಡಾದ್ರೂ ಆಶೀರ್ವಾದ ಮಾಡಲಿ ಅಂತ ಅನ್ಕೊಂತೀನಿ. ಮತ್ತು ನಮ್ಮ ಪಯಣ ಮುಂದೆ ಸಾಕ್ತು. ಹಂಗ ನೋಡಿದ್ಲೆ ನಮ್ಮ ಕಂಡಕ್ಟರ್ ಅಂಕಲ್ ಇದ್ರು. ಅವ್ರು ನೋಡೋಣ ಒಂದು ಸಾಂಗ್ ನೆನಪಾಯ್ತು. ಯಾಕೆ ಈ ಸಾಂಗ್ ನೆನಪಾಯ್ತು ಅಂದ್ರೆ, ಈ ಬಸ್ ಫ್ರೀ ಆಗೈತಿ. ಈ ಬಸ್ ಫ್ರೀಯಿಂದ ಪಾಪ ಎಷ್ಟೋ ಕಂಡಕ್ಟರ್ಗಳಿಗೆ ಇದರಿಂದ ನೆಮ್ಮದಿನೇ ಇಲ್ಲ. ಸೊ ಹಂಗಾಗಿ ಈ ಸಾಂಗ್ ಹಾಕಿದೆ. ಈ ವಿಡಿಯೋ ಬರೀ ಕಾಮಿಡಿಗೆ ಮಾತ್ರ. ಹಂಗ ನೋಡೋದ್ಲೆ ಮೆಜೆಸ್ಟಿಕ್ ಬಂದು ನೋಡ್ರಿಪ್ಪ. ಬಸ್ ಇಳಿ ಪುರ್ಸೋತಿಲ್ದ ನಮ್ಮ ಕಂಡಕ್ಟರ್ ನಮ್ಗೊಂದು ಮಾತು ಹೇಳಿದ್ರು. ಏನಂತ ಕೇಳ್ಕೊಂಬರ್ರಿ. ಸೊ ಅವ್ರಿಗೊಂದು ಬಾಯ್ ಅಂತೇಳಿ ಹಂಗ ನಮ್ಮ ಪಯ್ಯನ ಮತ್ತೆ ಮುಂದಕ್ಕೆ ಸಾಕ್ತು ನೋಡ್ರಿ. ಅದ್ರ ಬೇರೆ ಟೈಮ್ ಬೇರೆ ಆಗ್ಬಿಟ್ಟಿತ್ತು. ಟಿಕೆಟ್ ತಗೋಬೇಕಂತ ಟಿಕೆಟ್ ಕೌಂಟ್ರಿಗೆ ಹೊಂಟಿದ್ದೆ. ಅಷ್ಟರೊಳಗಡೆ ನಮ್ಮ ಅಣ್ಣ ಭೇಟಿ ಆದ್ರು. ಅವ್ರೊಂದು ಮಾತು ಹೇಳ್ತಾರೆ ಕೇಳ್ರಿ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ? ಇನ್ನು ಏನು ಬೇಕಣ್ಣ? ಇದು ಸರಿಯಾಗಿಲ್ವೇ? ಇಲ್ಲ, ಇದು ಸರಿ ಹೋಗ್ಲಿಲ್ಲ ಅಂತ ಹಂಗ ಮಾತಾಡ್ಕೊಂತ ಮುಂದಕ್ಕೆ ಬಂದ್ವಿ. ಬರ್ತಾನೆ